ಅಂಬೇಡ್ಕರ್ ಅವರ್ತಕ್ಕಂಥ ಆಶಾವಾದನ ಏನಿರ್ತಂದ್ರೆ ಮೂಲವಾಗಿ ಯಾರು ತಳಮಟ್ಟದಲ್ಲಿದ್ದಾರೆ, ಯಾರು ದಲಿತಗೆ ಮತ್ತೆ ಇದು ದಮನಿತರಾಗಿದ್ದಾರೆ ಅಂತವರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ್ತಕ್ಕಂಥ ವರದಿಯಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅವ್ರೇನ್ ಮಾಡಿದ್ದಾರೆ, ಇದ್ದಂತ 49 ಜಾತಿಗಳನ್ನು ಕೂಡ ಅಲೆಮಾರಿ ಸಮುದಾಯಗಳನ್ನ ಮೊದಲನೇ ಪಟ್ಟಿಯಲ್ಲಿ ಇಟ್ಟಿದ್ದಾರೆ, ಇದು ಗ್ರೂಪಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಮೊದಲು ಅಲೆಮಾರಿಗಳಿಗೆ ನ್ಯಾಯ ದೊರಕಿದಂತ ನಂತರ ಬೇರೆ ಎಲ್ಲರಿಗೂ ನ್ಯಾಯ ಬರಬೇಕು ಅಂತಕ್ಕಂಥದ್ದು ನಮಗೆ 1% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಸರ್ಕಾರ ಏನ್ ಮಾಡಿದೆ, ನಮ್ಮನ್ನ ತಗೊಂಡೋಗಿ ಮೊಲಗಳನ್ನ ತಗೊಂಡು ಹುಲಿ ಬೋನಲ್ಲಿ ಹಾಕ್ದಂಗೆ ನಮ್ಮನ್ನ ತಗೊಂಡು ಬಲಾಢ್ಯ ಸಮುದಾಯಗಳ ಜೊತೆಗೆ ಮರ್ಜ್ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ನಾವು ನಮ್ಮಲ್ಲಿ ಇವಾಗಲೂ ಐಡೆಂಟಿಫಿಕೇಶನ್ ಸಮಸ್ಯೆ ಇದೆ. ಅಂತ್ಯಜೋಗಿ ಇರ್ಬೋದು, ಬುಡ್ಗಜಂಗಮ ಇರ್ಬೋದು, ಚನ್ನದಾಸರ ಇರ್ಬೋದು, ಕಿಳ್ಳೆಕ್ಯಾತರ ಇರ್ಬೋದು, ಸುಳ್ಳೆಕ್ಯಾತರ ಇರ್ಬೋದು, ಈ ತರದ ಇರ್ತಕ್ಕಂಥ ಸೂಕ್ಷ್ಮ ಮತ್ತೆ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಸಮುದಾಯಗಳು 49 ಸಮುದಾಯಗಳು ಏನಿದ್ದಾವೆ, ಈ ಸಮುದಾಯಗಳು ಇವತ್ತು ಕೂಡ ತಮ್ಮ ಜಾತಿಯ ಐಡೆಂಟಿಫಿಕೇಶನ್ಗೋಸ್ಕರ ಹೋರಾಟ ಮಾಡ್ತಾ ಇದ್ದಾವೆ. ಆಗಿರ್ತಕ್ಕಂಥ ಸಮುದಾಯಗಳು ಈ ಬಲಾಢ್ಯ ಸಮುದಾಯಗಳಾಗಿರ್ತಕ್ಕಂಥ ಕೊರ್ಮ, ಬೋವಿ, ಲಂಬಾಣಿ ಇವ್ರಗಳ ಜೊತೆ ಹೇಗೆ ತಾನೇ ನಾವು ಫೈಟ್ ಕೊಡ್ಲಿಕ್ಕೆ ಆಗುತ್ತೆ, ಅವ್ರ ಜೊತೆ ಹೇಗೆ ತಾನೇ ಹೋರಾಟ ಮಾಡೋಕ್ಕಾಗುತ್ತೆ ಅಂತಕ್ಕಂಥದ್ದು ನಮಗೆ ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇದೆ. ದಯವಿಟ್ಟು ಈ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಯಾಕಂತಂದ್ರೆ ಅವ್ರನ್ನ ನಾವು ಅಹಿಂದ ನಾಯಕರು ಅಂತ ಕರಿತೀವಿ, ಸಾಮಾಜಿಕ ಒಂದು ನ್ಯಾಯಕ್ಕೆ ಅವ್ರನ್ನ ನಾವು ಮೊದಲ ಕೈಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ದಯವಿಟ್ಟು ಪ್ರತಿಯೊಬ್ಬ ಸಾಮಾನ್ಯನೂ ತಮ್ಮ ಬಗ್ಗೆ ಅಂದ್ಕೊಳ್ತಾ ಇದ್ರು, ಇಷ್ಟು ದಿವಸ ನಮ್ಮಂತ ಒಂದು ಮುಖ್ಯಮಂತ್ರಿಗಳು ಸಿಗೋದಿಲ್ಲ ಅಂದ್ಕೊಳ್ತಾ ಇದ್ರು. ಬಟ್ ಇವಾಗ ಪ್ರತಿಯೊಬ್ಬ ಸಾಮಾನ್ಯನೂ ಕೂಡ ಅಂದ್ಕೊಳ್ತಾ ಇದ್ರೆ ತಾವು ಅಲೆಮಾರಿಗಳಿಗೆ ಮೋಸ ಮಾಡಿದ್ರಿ ಅಂತ, ತಾವು ಸಾಮಾಜಿಕ ನ್ಯಾಯಕ್ಕೆ ದ್ರೋಹ ಮಾಡಿದ್ರಿ ಅಂತ ನಿಮ್ಮನ್ನ ನಿಂದನೆ ಮಾಡ್ತಾ ಇದ್ದಾರೆ. ನೀವು ಈ ಒಂದು ನಿಂದನೆಗೆ ಒಳಗಾಗಬಾರ್ದು ಅಂತಕ್ಕಂಥ ಉದ್ದೇಶ ನಿಮ್ಗಿದ್ರೆ ದಯವಿಟ್ಟು ನಾವಿನ್ನೂ ತಳಮಟ್ಟದಲ್ಲಿ ಇರ್ತಕ್ಕಂಥ ಅಲೆಮಾರಿಗಳಿಗೆ ನಮ್ಮ ಪರ್ಸೆಂಟೇಜ್ ಏನಿದೆ, ನಮ್ಮ 1% ನಾವು ಮೀಸಲಾತನ್ನು ನಾವೇನು ಕೇಳ್ತಾ ಇದ್ದೀವಿ, 49ರಿಂದ 59 ಅಲೆಮಾರಿ ಸಮುದಾಯಗಳು ಏನಿದಾವೆ, ದಯವಿಟ್ಟು ನಮ್ಮ ಮೀಸಲಾತಿಯನ್ನು ನಮಗೆ ಪ್ರತ್ಯೇಕವಾಗಿ ಕೊಡಿ. ಇಲ್ಲ ಅಂತಂದ್ರೆ ನಾವು ನ್ಯಾಯಾಂಗ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ. ನ್ಯಾಯಾಂಗ ಹೋರಾಟ ನಾವು ಮುಂದುವರಿಸಿದ್ವಿ ಅಂತಂದ್ರೆ ಖಂಡಿತ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಕೂಡ ನಮಗಿದೆ. ನಾವು ಮುಂದಿನ ನ್ಯಾಯಾಂಗದ ಕದ ತಟ್ಟೋದ್ರಲ್ಲಿ ನಾವು ತಯಾರಾಗಿ ನಿಂತಿದ್ದೇವೆ ಅಂತಕ್ಕಂಥ ನಾನು ಹೇಳ್ತೀನಿ ಸರ್. ಸಮುದಾಯ ಭಾಗದಲ್ಲಿ ಒಂದು ಕಡೆ ಕೊರವ ಪ್ರಚಾರ ಹೌದು, ಅವ್ರ ಜೊತೆ ಸೇರಿಸ್ತಾರೆ, ನಿಮ್ಗೆ ಸಮಾಧಾನ ಅಸಮಾಧಾನ ಸರ್? ನಮಗಂತೂ ಅಸಮಾಧಾನನೇ. ಯಾಕೆಂತಂದ್ರೆ ಇಲ್ಲಿ ಕೊರಮ, ಕೊರ್ಚ, ಬೋವಿ, ಲಂಬಾಣಿಗಳು ಏನಿದ್ದಾರೆ ಅವ್ರು ಈಗಾಗಲೇ ಬೆಳೆದು ನಿಂತಿದ್ದಾರೆ. ಅವರು ಸಾಕಷ್ಟು ಬಲಾಢ್ಯರಿದ್ದಾರೆ. ಅವ್ರ ಜನಸಂಖ್ಯೆ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಎಲ್ಲಾ ವಿಧಾನದಲ್ಲೂ ಕೂಡ ಅವರು ತುಂಬಾನೇ ಮುಂದೆ ಇದ್ದಾರೆ. ಹಾಗಿರುವಾಗ ಈ ನಮ್ಮ ತಳ ಸಮುದಾಯಗಳು ಸರ್, ಇದು ಸುಮ್ಮನೆ ಕೇವಲ 1000, 2000, 3000, 5000 ಲಕ್ಷದ ಒಳಗಡೆ ಯಾವುದೇ ಸಮುದಾಯದ ಜನಸಂಖ್ಯೆ ಇಲ್ಲ. ಈ ತರ ಇರ್ತಕ್ಕಂಥ ತಳ ಸಮುದಾಯಗಳನ್ನು ತಗೊಂಡು ನೀವು ಅಂತ ಸಮುದಾಯ ಜೊತೆ ಹಾಕಿದಾಗ ನಾವೆಲ್ಲೂ ಕೂಡ ಅವ್ರ ಜೊತೆ ಫೈಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮಗೆ ತುಂಬಾನೇ ಅನ್ಯಾಯ ಆಗುತ್ತೆ, ತುಂಬಾ ದ್ರೋಹ ಆಗುತ್ತೆ ಅಂತ ಹೇಳ್ತೀವಿ. ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ? ಯಾರು ಸಚಿವರು, ಶಾಸಕರು, ಅಧಿಕಾರಿಗಳು ಬರಲಿಲ್ಲ, ಮುಂದಿನ ನಡೆ ಹೇಗೆ ಸರ್? ಇದು ನಿಜವಾಗ್ಲೂ ಪ್ರತಿಯೊಬ್ರು ಕೂಡ ಒಂದು ಅವರ ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಇವತ್ತು ಈ ರಾಜ್ಯದಲ್ಲಿ ಏನೆಲ್ಲ ಶಾಸಕರಿದ್ದಾರೆ ಅಥವಾ ಏನೆಲ್ಲ ಮಂತ್ರಿಗಳಿದ್ದಾರೆ, ನಿಜವಾಗ್ಲೂ ನಿಮ್ಮ ಆತ್ಮಸಾಕ್ಷಿಯನ್ನು ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ. ನಿಮ್ಮ ಇಡೀ ಒಂದು ನಿಮ್ಮ ಏನೇ ಸಚಿವರ ಒಂದು ಇದಿದೆ, ನಿಮ್ಮನ್ನೇನಾದ್ರು ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕ ರಾಜ್ಯದ ಜನತೆ ಏನಿದ್ದಾರೆ ಅವರು ನಿಮ್ಗೆ ಚೀಮಾರಿ ಹಾಕಬಾರ್ದು ಅನ್ನೋಂಗಿದ್ರೆ ದಯವಿಟ್ಟು ಅಲೆಮಾರಿಗಳಿಗೆ ನ್ಯಾಯ ಕೊಡಿ ಅಂತ ಕೇಳ್ಕೊಳ್ತೀನಿ.